ಇನ್ನು ಫೈಬ್ರಾಯ್ಡ್ಸ್ ಅಂತ ಅಂದರೆ ಏನು? ಈ ಫೈಬ್ರಾಯ್ಡ್ಸ್ ಇದ್ರೂ ಈ ಕನ್ಸೀವ್ ಆಗೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ಎಕ್ಸಾಕ್ಟ್ಲಿ ಫೈಬ್ರಾಯ್ಡ್ಸ್ ಅಂದರೆ ಏನು ಡಾಕ್ಟರ್? ನೋಡಿ, ಎಲ್ಲ ಕೇಸಸ್ ಆಫ್ ಫೈಬ್ರಾಯ್ಡ್ಸಲ್ಲಿ ಕನ್ಸೆಪ್ಷನ್ ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಹಾರ್ಮೋನ್ ಎಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದರೆ ಕನ್ಸೆಪ್ಷನ್ ಆಗುತ್ತೆ. ಆ್ಯಂಡ್ ಫೈಬ್ರಾಯ್ಡ್ಸ್ ತುಂಬ ಚಿಕ್ಕ ಗಾತ್ರದಲ್ಲಿದ್ದಾಗ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗ್ತಾ ಆಗ್ತಾ ಆ ಫೈಬ್ರಾಯ್ಡ್ ಕರ್ಗೋಗುತ್ತೆ, ಏನೂ ಪ್ರಾಬ್ಲಮ್ಮು ಆಗೋದಿಲ್ಲ. ಬಟ್ ಯಾವಾಗ ತುಂಬ ದೊಡ್ಡದಾಗಿರುತ್ತೋ ಫೈಬ್ರಾಯ್ಡ್ ಗಾತ್ರ ಅಥವಾ ಸೈಜ್ ತುಂಬ ದೊಡ್ಡದಾಗಿರುತ್ತೋ ಆವಾಗ ಬೆಳೆಯುವಂಥ ಮಗುಗೆ ಅದು ಒಂದು ಅಡಚಣೆ ಆಗಿರುತ್ತೆ. ಸೊ ಅದು ಪ್ರೆಗ್ನೆನ್ಸಿನ ತಡೆಗಟ್ಟುತ್ತೆ. ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತಲ್ಲ, ಇನ್ಫರ್ಟಿಲಿಟಿಗೆ ಕಾರಣ ಅಂತಲ್ಲ, ಬಟ್ ಪ್ರೆಗ್ನೆನ್ಸಿ ಆದ್ರೂ ಪ್ರೆಗ್ನೆನ್ಸಿ ಪ್ರೋಗ್ರೆಸ್ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಮೇಯ್ನಾಗಿ ಈಗ ನೀವು ಆಗಲೇ ಹೇಳಿದ್ರಿ ಇನ್ಫರ್ಟಿಲಿಟಿಲಿ ಪ್ರೈಮರಿ ಸೆಕ್ಟರ್ ಒಂದು, ಸೆಕೆಂಡರಿ ಸೆಕ್ಟರ್ ಅಂತ ಇದೆ ಅಂತ. ಈ ಪ್ರೈಮರಿ ಅಂತ ಬಂದಾಗ ಏನೆಲ್ಲ ಡೀಟೇಲ್ಸ್ ತಿಳಿಸ್ಕೊಡಿ ಮ್ಯಾಮ್. ಪ್ರೈಮರಿ ಅಂದಾಗ ಒಂದು ಸಲನೂ ಕನ್ಸೆಪ್ಷನ್ನೇ ಆಗೋದಿಲ್ಲ, ಅಥವಾ ಕನ್ಸೆಪ್ಷನ್ ಆಗುತ್ತೆ ಆದರೆ ಅದು 1-2 ತಿಂಗಳ ಮೇಲೆ ಇರೋದಿಲ್ಲ. ಸೊ ಇದನ್ನು ನಾವು ಅಂದರೆ 1 ತಿಂಗಳಲ್ಲೇ ಅಬಾರ್ಷನ್ ಆಗುತ್ತೆ, ಅಥವಾ ಆದ ತಕ್ಷಣ ಇಮಿಡಿಯೇಟ್ಲಿ ಅಬಾರ್ಷನ್ ಆಗುವಂಥದ್ದು, ಕನ್ಫರ್ಮ್ ಆದ ತಕ್ಷಣ ಸೊ ಇದನ್ನು ನಾವು ಪ್ರೈಮರಿ ಇನ್ಫರ್ಟಿಲಿಟಿ ಕ್ಯಾಟಗರಿಯಲ್ಲಿ ವಿಂಗಡಿಸ್ತೇವೆ. ಸೊ ಇಲ್ಲಿ ಹಲವಾರು ಕಾರಣಗಳಿರ್ಬೋದು. ಇದರಲ್ಲಿ ಒಂದು PCOS ಅಂತ ಏನು ಹೇಳಿದ್ವಿ, ಅಂಡಾಣು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಕೆಲವು ಸಲ ಅಂಡಾಣು ಬಿಡುಗಡೆ ಆಗಿರುತ್ತೆ, ಅಥವಾ ಬೇರೆ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಡಿರ್ತಾರೆ. ಸೊ ಅದರಲ್ಲಿ ಏನು ಮಾಡ್ತಾರೆ, ಫೋರ್ಸ್ಫುಲ್ಲಿ ಅಂಡಾಣುನ ಉತ್ಪತ್ತಿ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅಂಡಾಣು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಹಲವಾರು ಕ್ರಿಯೆಗಳು ನೈಸರ್ಗಿಕವಾಗಿ ನಡೆಯುವಂಥದ್ದು, ಅಂದರೆ ಒಂದು ಹೆಣ್ಣು ತಿಂಗಳ ಮುಟ್ಟಾಗುವಂಥದ್ದು, ಅಥವಾ ಪ್ರತಿ ತಿಂಗಳು ಮುಟ್ಟಾಗಿ 14ನೇ ದಿವಸಕ್ಕೆ ಅಂಡಾಣು ಬಿಡುಗಡೆ ಆಗುವಂಥದ್ದು. ಸೊ ಇವೆಲ್ಲ ದೇಹದಲ್ಲಿರುವಂಥ ಹಾರ್ಮೋನ್ಗಳ ಸಹಾಯದಿಂದ ಆಗುವಂಥ ಕ್ರಿಯೆಗಳಾಗಿರುತ್ತೆ. ಯಾವಾಗ ದೇಹದಲ್ಲಿ ಇರುವಂಥ ಹಾರ್ಮೋನ್ಗಳು ಕರೆಕ್ಟಾಗಿ ಕೆಲಸ ಮಾಡೋದಿಲ್ವೋ ಆವಾಗ ಈ ಕ್ರಿಯೆಗಳು ಏರ್ಪೇರಾಗ್ತಾ ಬರುತ್ತೆ. ಸೊ ನಾವು ಮುಖ್ಯವಾಗಿ ಟ್ರೀಟ್ಮೆಂಟ್ ಕೊಡುವಾಗ ಏನು ಮಾಡಬೇಕು ಅಂದರೆ ಹಾರ್ಮೋನ್ಗಳನ್ನ ಸರಿ ಮಾಡಬೇಕು. ಅದನ್ನು ಬಿಟ್ಟು ನಾವು ಫೋರ್ಸ್ಫುಲಿ ಅಂಡಾಣು ಉತ್ಪತ್ತಿ ಮಾಡೋಕ್ಕೆ ಟ್ರೈ ಮಾಡಿದಾಗ, ಇಂಜೆಕ್ಷನ್ಗಳ ಮುಖಾಂತರ ಆಗಲಿ ಅಥವಾ ಬೇರೆ ಪದ್ಧತಿಯಲ್ಲಿ ಮೆಡಿಸಿನ್ಗಳ ಮುಖಾಂತರ ಆಗಲಿ ಬರೀ ಅಂಡಾಣು ಉತ್ಪತ್ತಿ ಮಾಡಿದಾಗ ಏನಾಗುತ್ತೆ, ಅದು ಕ್ವಾಲಿಟಿ ಇರೋದಿಲ್ಲ. ಸೊ ಹಾಗೆ ಕನ್ಸೀವ್ ಆದ್ರೂ ಸಹ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ನೊಂದು ಥೈರಾಯ್ಡ್ ಕಾರಣವೂ ಇರಬಹುದು. ಥೈರಾಯ್ಡಲ್ಲಿ ಏನಾಗುತ್ತೆ, ನಾನು ಆಗಲೇ ಹೇಳ್ದಂಗೆ ಮೆಟಬಾಲಿಸಮ್ ಕ್ರಿಯೆ ಏರ್ಪೇರಾಗಿರೋದ್ರಿಂದ ಅದು ಅಂಡಾಣು ಬೆಳೀತಾ ಇದ್ರೂ ಸಹ ಅದ್ರ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ, ಎಗ್ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಹಾಗಾಗಿ ಕನ್ಸೆಪ್ಷನ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ, ಆದ್ರೂ ಸಹ ಇಮಿಡಿಯೇಟ್ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ, ಅದು ಕಂಟಿನ್ಯೂ ಆಗೋದಿಲ್ಲ. ಓಕೆ, ಇದು ಪ್ರೈಮರಿ ಇನ್ಫರ್ಟಿಲಿಟಿ ಬಗ್ಗೆ ಹೇಳಿದ್ರಿ ಮ್ಯಾಮ್. ಇನ್ನು ಸೆಕೆಂಡರಿ ಇನ್ಫರ್ಟಿಲಿಟಿ ಅಂದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಸೆಕೆಂಡರಿ ಇನ್ಫರ್ಟಿಲಿಟಿಯಲ್ಲಿ ಎಷ್ಟೊಂದು ಕೇಸಸಲ್ಲಿ ನಾವು ಏನು ನೋಡ್ತೀವಿ ಅಂದರೆ, ಒಂದ್ಸಲ ಪ್ರೆಗ್ನೆನ್ಸಿ ಆಗಿರುತ್ತೆ, ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರ್ತಾರೆ, ಆಗೋದಿಲ್ಲ. ಸೊ ಇದಕ್ಕೆ ಏನು ಕಾರಣ ಇರ್ಬೋದು? ಒಂದ್ಸಲ ನಮ್ಗೆ ಆಗಿದೆ ಆಲ್ರೆಡಿ ಮಗು, ಇವಾಗ ಯಾಕೆ ಆಗ್ತಾ ಇಲ್ಲ ಅಂತ ಎಷ್ಟೊಂದು ಜನ ನಮ್ಮ ಹತ್ರ ಕೇಳ್ತಾರೆ. ಪ್ರೆಗ್ನೆನ್ಸಿ ಒಂದು ಡೆಲಿವರಿ ಆದ ತಕ್ಷಣ ತೂಕ ಜಾಸ್ತಿ ಆಗ್ತಾ ಬರುತ್ತೆ. ಸೊ ತೂಕ ಜಾಸ್ತಿ ಆದಾಗ ದೇಹದಲ್ಲಿ ಹಾರ್ಮೋನ್ಗಳ ವ್ಯತ್ಯಾಸ ಆಗೋದು ಸಹಜ. ಆ ಟೈಮಲ್ಲಿ ಅವರ ಆಹಾರ ಪದ್ಧತಿ ಮತ್ತು ಅವರ ರೆಗ್ಯುಲರ್ ಎಕ್ಸಸೈಸ್ ರೂಟೀನ್ ಇವನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿಬಿಟ್ಟು ಅವರ ದೇಹದ ತೂಕನ ಕಂಟ್ರೋಲಿಗೆ ತರಬೇಕು. ಸೊ ಇದು ತರಲಿಲ್ಲ ಅಂದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಚ್ಚಾಗ್ತಾ ಬರುತ್ತೆ, ಥೈರಾಯ್ಡ್ ತೊಂದರೆ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸೆಕೆಂಡ್ರಿ ಇನ್ಫರ್ಟಿಲಿಟಿನಲ್ಲಿ ತುಂಬ ಕಾಮನ್ ಆಗಿ ನೋಡ್ತಕ್ಕಂಥದ್ದು ಹಾರ್ಮೋನ್ಗಳ ವ್ಯತ್ಯಾಸ ಆಗಿಬಿಟ್ಟು ಥೈರಾಯ್ಡ್ ತೊಂದರೆ ಬಂದುಬಿಟ್ಟು ಸೆಕೆಂಡ್ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ. ಇಲ್ಲ ಕೆಲವರು ಒಂದೇ ಮಗು ಸಾಕು ಅಂತ ಆಪ್ರೇಷನ್ ಮಾಡಿಸ್ಕೊಂಡಿರ್ತಾರೆ, ಟ್ಯೂಬೆಕ್ಟಮಿ ಮಾಡಿಸ್ಕೊಂಡಿರ್ತಾರೆ, ಆಮೇಲೆ ಇನ್ನೊಂದು ಮಗು ಬೇಕು ಅಂತ ಆಪ್ರೇಷನ್ ಮಾಡ್ತಾರೆ. ಆವಾಗ ನಾನು ಹೇಳಿದೆ, ಅಲ್ಲಿ ಒಳಗಡೆ ಟ್ಯೂಬ್ ಒಳಗಡೆ ಇರುವಂಥ ಫೈನರ್ ಸ್ಟ್ರಕ್ಚರ್ಸ್, ಸಿಲಿಯಾ ಅಂತ ಏನು ಹೇಳ್ತೀವಿ, ಅದು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗಿರೋದ್ರಿಂದ ಅಂಡಾಣು ಮೂಮೆಂಟ್ಸ್ ಇರೋದಿಲ್ಲ, ಹಾಗಾಗಿ ಇನ್ಫರ್ಟಿಲಿಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವರಲ್ಲಿ ಸರ್ವೈಕಲ್ ಇನ್ಕಾಂಪಿಟೆನ್ಸ್, ಗರ್ಭಕೋಶದ ಬಾಯಿ ಏನಾಗಿರುತ್ತೆ ಸಡಿಲವಾಗಿರುತ್ತೆ, ಹಾಗಾಗಿ ಪ್ರೆಗ್ನೆನ್ಸಿ ಆದ್ರೂ ಸಹ ಅದು ಕಂಟಿನ್ಯೂ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು.